ಹಿಂದೂ ಹುಲಿ ಕಲ್ಲಡ್ಕ ಪ್ರಭಾಕರ ಭಟ್ರೆ, ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ್ರಲ್ಲ, ಹಿಂದೂ ಹೆಣ್ಣು ಮಕ್ಕಳು 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರಿಗೆ ಆಗ್ಬೇಕು ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ನಿಮ್ಮನೆಯ ಹೆಣ್ಣು ಮಕ್ಕಳು ಎಷ್ಟೆಷ್ಟು ಹೆರಿಗೆ ಆಗಿದ್ದಾರೆ? ಹೆಣ್ಮಕ್ಳು ಅಂತ ಹೇಳಿದ್ರೆ ಮಕ್ಕಳನ್ನ ಹೆರಿಗೆ ಆಗುವ ಮಿಷನ್ನೇ. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ನೀವು ಧರ್ಮ ರಕ್ಷಕರು, ಆದ್ರೆ ಹೆಣ್ಣಿನ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡುವಂತಹ ಸಂಸ್ಕಾರ ನಿಮ್ಮಲ್ಲಿಲ್ಲ. ಇದು ನಿಮ್ಮ ಮನಸ್ಥಿತಿಯ ವಿಕೃತಿಯನ್ನ ತೋರಿಸ್ತಾ ಇದೆ. ಹೆಣ್ಣೆಂದರೆ ಭೋಗದ ವಸ್ತು. ಅವಳು ಮಕ್ಕಳನ್ನ ಧರ್ಮ ರಕ್ಷಣೆಗಾಗಿ ಹೆರಿಗೆ ಆಗ್ಬೇಕು, ದೇವರ ಹೆಸರಿನಲ್ಲಿ ಹೆರಿಗೆ ಆಗ್ಬೇಕು ಅಂತ ಇಲ್ಲಸಲ್ಲದ ಭಾಷಣವನ್ನ ಬಿಗಿತೀರಲ್ವಾ? ನಿಜಕ್ಕೂ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇದನ್ನ ಮಾಡಿ ಮಾದರಿಯಾಗಿ. ಅದು ಬಿಟ್ಟು ಕಂಡ ಹೆಣ್ಣು ಮಕ್ಕಳಿಗೆ ನೀವು ಇಷ್ಟೇ ಹೆರಿಗೆ ಆಗಿ ಅಷ್ಟೇ ಹೆರಿಗೆ ಆಗಿ ಅನ್ನುವಂತಹ ಬೋಧನೆಯನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಮೊದಲನೇದಾಗಿ, ಹೆಣ್ಣೆಂದರೆ ಭೋಗದ ವಸ್ತುವೂ ಅಲ್ಲ, ಆಕೆ ಹೆರಿಗೆ ಆಗುವ ಮಿಷನ್ ಕೂಡ ಅಲ್ಲ. ಅವಳಿಗೆ ಅವಳದ್ದೇ ಆದಂತಹ ಸ್ವಾತಂತ್ರ್ಯ ಇದೆ. ನಿಮ್ಮ ಆಲೋಚನೆಗಳು ಬಹುಶಃ ಸ್ವಾತಂತ್ರ್ಯ ಪೂರ್ವದ ಆಲೋಚನೆಗಳು ಇವತ್ತವರೆಗೂ ಮುಂದುವರಿತಾ ಇದೆ. ನಿಮ್ಮನ್ನ ಒಬ್ಬ ಸನಾತನ ಧರ್ಮದ ರಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ಬಹುಶಃ ಸನಾತನ ಧರ್ಮದ ಹೆಣ್ಣು ಮಕ್ಕಳಿಗೆ ನಾಚಿಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ನೀವು ಹೇಳ್ತಾ ಇರುವಂತಹದ್ದು ಒಂದು ಹೆಣ್ಣಿನ ಬಗ್ಗೆ. ಅವಳು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಯಾವುದೇ ಧರ್ಮದವಳಾಗಿರ್ಲಿ, ಅವಳೊಬ್ಬಳು ಹೆಣ್ಣು. ಅವಳಿಗೆ ಅವಳದೇ ಆದಂತಹ ಸ್ವಾತಂತ್ರ್ಯವಿದೆ. ಅವಳಿಗೆ ಎಷ್ಟು ಮಕ್ಕಳನ್ನ ಹೆರಿಗೆ ಆಗ್ಬೇಕು, ಎಷ್ಟು ಮಕ್ಕಳನ್ನ ಸಾಕ್ಬೇಕು, ಯಾರನ್ನ ಸಮಾಜಕ್ಕೆ ಕೊಡ್ಬೇಕು, ಯಾರನ್ನ ವೃತ್ತಿಪರ ಮಾಡಬೇಕು ಅನ್ನುವಂತಹ ಆಯ್ಕೆ ಅವಳದ್ದೇ ಆಗಿರುತ್ತೆ. ನಿಮ್ಮ ಬೊಗಳೆ ಭಾಷಣಗಳಿಂದ ಹೆಣ್ಣು ಮಕ್ಕಳ ನೈತಿಕತೆ, ಹೆಣ್ಣು ಮಕ್ಕಳ ಸಂಸ್ಕೃತಿಗೆ ನೀವು ಅಡ್ಡ ಹಾಕ್ಬೇಡಿ. ನಿಮ್ಮ ಹೆಣ್ಣು ಮಕ್ಕಳು ಹೆರಿಗೆ ಆಗ್ಬೇಕಂತೆ, ಅದರಿಂದ ಧರ್ಮ ರಕ್ಷಣೆ ಮಾಡ್ಬೇಕಂತೆ, ಅದರಿಂದ ರಾಜಕೀಯ ಲಾಭ ಪಡಿಬೇಕಂತೆ. ನಿಮ್ಮ ಮಕ್ಕಳಿಗೆ ರಾಜಕೀಯದಲ್ಲಿ ನಿಲ್ಲಿಸಿ, ನಿಮ್ಮ ಮಕ್ಕಳಿಗೆ ಧರ್ಮ ಸಂರಕ್ಷಣೆಯಲ್ಲಿ ನಿಲ್ಲಿಸಿ. ಕಂಡ ಮನೆಯ ಮಕ್ಕಳ ವಿಚಾರ ನಿಮ್ಗ್ಯಾಕೆ? ಮೊದಲನೇದಾಗಿ, ಇಂತಹ ಸನಾತನ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ಳುವಂತಹ ಸ್ವಯಂ ಘೋಷಿತ ಧರ್ಮ ರಕ್ಷಕರಿಗೆ ಹೆಣ್ಣಿಗೆ ಗೌರವ ಕೊಡುವಂತಹದ್ದು, ಹೆಣ್ಣಿನ ಪ್ರಸೂತಿಯ ಬಗ್ಗೆ ಗೌರವ ಕೊಡುವಂತಹದ್ದು, ಹೆಣ್ಣಿನ ಸಂಸ್ಕೃತಿ, ಹೆಣ್ಣೆಂದರೆ ಏನು ಅಂತ ತಿಳಿದುಕೊಳ್ಳುವಂತಹ ಪಾಠ ಇಂತಹ ಸಂಘ ಸಂಸ್ಥೆಗಳು ಮಾಡಬೇಕು. ಇಲ್ಲವಾದಲ್ಲಿ ಹೆಣ್ಣನ್ನ ತುಚ್ಛವಾಗಿ ಮಾತಾಡುವಂತಹ ಸಂಸ್ಕೃತಿ ಮುಂದುವರಿಯುತ್ತೆ. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಇದೊಂದು ಹೆಣ್ಣು ಕುಲಕ್ಕೆ ನೀವು ಮಾಡಿದಂತಹ ಅವಮಾನ. ಇದರಿಂದ ಯಾವ ಧರ್ಮ ರಕ್ಷಣೆಯೂ ಆಗೋದಿಲ್ಲ. ನಿಮ್ಮಿಂದಾಗಿ ಇಡೀ ಹೆಣ್ಣು ಮಕ್ಕಳಿಗೆ ಮುಜುಗರ ಉಂಟಾಗಿದೆ. ನೀವು ಮಾಡಿರುವಂತಹದ್ದು ಹೆಣ್ಣು ಕುಲಕ್ಕೆ ಅಪವಾದ, ಅಪಮಾನ. ಯಾಕಂತ ಹೇಳಿದ್ರೆ, ನಾವೆಷ್ಟು ಮಕ್ಕಳನ್ನ ಹೆರಿಗೆ ಆಗ್ಬೇಕು ಅನ್ನುವಂತಹ ಆಲೋಚನೆಗಳು ನಮ್ಗಿದೆ. ನಾವ್ಯಾವ್ದೋ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕದಲ್ಲಿ ಜೀವನ ಮಾಡ್ತಾ ಇಲ್ಲ. ವಿದ್ಯಾವಂತ ಹೆಣ್ಣು ಮಕ್ಕಳು ಸ್ವತಂತ್ರರಾಗಿ ಬದುಕುವಂತಹದ್ದು ನಿಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಮಕ್ಕಳನ್ನ ಹೆರಿಗೆ ಮಾಡಿ ಮನೆಯಲ್ಲಿ ಅವರನ್ನ ಸಾಕಿ ಸಲಹಿ ಮನೆಯಲ್ಲೇ ಪಾತ್ರೆ ತೊಳಿತ ಹೆಣ್ಣು ಮಕ್ಕಳು ಕೂತ್ಕೊಳ್ಳಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದೀರಿ. ಹಾಗಾದ್ರೆ ಈ ಪಾಠವನ್ನ ಯಾಕೆ ನೀವು ನಿಮ್ಮ ಹೆಣ್ಣು ಮಗಳಿಗೆ ಮಾಡೋದಿಲ್ಲ? ಈ ಪಾಠ ಯಾಕೆ ನೀವು ನಿಮ್ಮ ಹೆಂಡತಿಗೆ ಮಾಡ್ಲಿಲ್ಲ? ಯಾಕೆ ಒಬ್ನೇ ಮಗನನ್ನ ಸಾಕಿ ನೀವು ಯಾಕೆ ಈ ರೀತಿಯಾದಂತಹ ಧರ್ಮ ರಕ್ಷಣೆಯನ್ನ ಮಾಡ್ಲಿಲ್ಲ? ದಯವಿಟ್ಟು ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಇನ್ನು ಮುಂದೆ ಹೆಣ್ಣು ಅನ್ನುವಂತಹದ್ದು ಬಹುಶಃ ಅವಳು ಎಲ್ಲಾ ಧರ್ಮದಲ್ಲೂ ಶೋಷಣೆಗೆ ಒಳಗಾಗಿರ್ತಾಳೆ. ಆ ಹೆಣ್ಣನ್ನ ಉಪಯೋಗಿಸಿಕೊಂಡು ನಿಮ್ಮ ಧರ್ಮ ರಕ್ಷಣೆ ಮಾಡಬೇಡಿ. ನಿಮ್ಮ ಧರ್ಮ ರಕ್ಷಣೆಯ ಸೈನಿಕರು ಯಾರ್ಯಾರು ಇದಾರಲ್ವಾ, ಅವರಿಂದಲೇ ನಿಮ್ಮ ಧರ್ಮ ರಕ್ಷಣೆ ಆಗ್ಲಿ. ಅದರಲ್ಲಿ ನಾವು ಎಷ್ಟು ಹೆರಿಗೆ ಆಗ್ಬೇಕು, ಎಷ್ಟು ಮಕ್ಕಳನ್ನ ಸಾಕ್ಬೇಕು ಅನ್ನುವಂತಹ ಬೋಧನೆ ಬೇಡ. ಅಂತಹದ್ದೇನಾದ್ರೂ ಬದಲಾವಣೆ ಇದ್ರೆ ದಯವಿಟ್ಟು ಅದು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಂದಲೇ ಪ್ರಾರಂಭವಾಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ.